ಹಾಯ್ ಹಲೋ ಫ್ಯಾಮ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನನ್ಯ ಡೈರೀಸ್ ಯೂಟ್ಯೂಬ್ ಚಾನಲ್. ಕಾಪುಯಿಂದ ಮೈಸೂರಿಗೆ ಹೊರಡೋ ದಿನ, ಹೊರಡೋ ದಾರಿಲಿ ನಿಮಗೆ ಗೊತ್ತು ಎಷ್ಟು ದೇವಸ್ಥಾನಗಳು ಸಿಗುತ್ತೆ ಅಂತ. ನಾವು ಒಂದು ದಿನದಲ್ಲಿ ಎಷ್ಟು ಕವರ್ ಮಾಡೋಕ್ಕೋಗುತ್ತೋ ಅಷ್ಟು ಕವರ್ ಮಾಡಿಕೊಂಡು ಮೈಸೂರಿಗೆ ಹೊರಡೋಣ ಅಂತ ಪ್ಲ್ಯಾನ್ ಇತ್ತು. ಬೆಳಿಗ್ಗೆನೇ ತುಂಬ ಮಳೆ ಬಂತು, ಅದಕ್ಕೆ ಹೊರಡೋದು ಸ್ವಲ್ಪ ಲೇಟ್ ಆಯಿತು. ಇವತ್ತು ಫುಲ್ ಟ್ರೆಡಿಷ್ನಲ್ ಲುಕ್, ಬಿಕಾಸ್ ಟೆಂಪಲ್ಗೆ ಹೋಗ್ತಿದ್ವಿ ಅಂತ. ನಾವು ಕಾಪುಯಿಂದ ಹೊರಟಿದ್ದೆ ಮಧ್ಯಾಹ್ನ ಆಯಿತು. ನಾವು ಈಗ ಹೋಗ್ತಿರೋ ಫಸ್ಟ್ ಟೆಂಪಲ್ ಬಂದು ಧರ್ಮಸ್ಥಳ. ಕಾಪುಯಿಂದ ಧರ್ಮಸ್ಥಳ ಒಂದು 2.5 hours ಜರ್ನಿ ಇರುತ್ತೆ. ರೂಟ್ ಮ್ಯಾಪ್ ಹಾಕಿದ್ದೀನಿ ನೋಡಿ. ಸೊ ನಾವು ಒಂದು ದಿನದಲ್ಲಿ ಇಷ್ಟು ಕವರ್ ಮಾಡೋಕ್ಕಾಯ್ತು. ನಾವು ಕಂಪ್ಲೀಟ್ ಧರ್ಮಸ್ಥಳ ರೂಟ್ ಮಲಗಲೇ ಇಲ್ಲ, ಬಿಕಾಸ್ ಕಂಪ್ಲೀಟ್ ರೂಟ್ ಒಂಥರ ಡಿಫ್ರೆಂಟ್ ಆಗಿತ್ತು. ಈ ಗ್ರೀನರಿ ಜೊತೆಗೆ ರೋಡ್ ಕರ್ವ್ಸ್ ಇತ್ತಲ್ಲ, ಆಮೇಲೆ ಮಳೆ ಬರ್ತಿತ್ತು, ಅದ್ರ ಜೊತೆ ಒಳ್ಳೆ ಗಾಳಿ, ಸಾಂಗು, ವಾವ್ ಸೂಪರ್ ಅಂತಲೇ ಹೇಳ್ಬೋದು ಈ ಕಾಂಬಿನೇಷನು. ಈ ಥರ ವೆದರು, ಈ ಥರ ನೇಚರ್ನ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬೇಕಾದ್ರೆ ಧರ್ಮಸ್ಥಳಕ್ಕೆ, ಈ ಥರ ಉಡುಪಿಗೆ, ಮಂಗಳೂರಿಗೆ ಅಂತಲೇ ಟ್ರಿಪ್ ಹಾಕ್ಕೊಂಡು ಬನ್ನಿ ಈ ಥರ ವೆದರ್ನ ಎಂಜಾಯ್ ಮಾಡೋಕ್ಕೆ. ಈಗ ನಾವು ಧರ್ಮಸ್ಥಳ ಹತ್ರ ಎಂಟರ್ ಆದ್ವಿ. ಎಂಟರ್ ಆಗ್ತಿದ್ದಂಗೆ ಜೋರು ಮಳೆ ಬಂತು. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಮಳೆ ಅನ್ನೋದು ಒಂದು ಪಾಸಿಟಿವ್ ಸೈನ್. ಈಗ ಧರ್ಮಸ್ಥಳದ ಆರ್ಚ್ ಒಳಗಡೆ ಎಂಟರ್ ಆದ್ವಿ. ಕಾರ್ ಪಾರ್ಕಿಂಗಿಗೆ ಹುಡುಕ್ತಾ ಇದ್ದೀವಿ. ಈ ಕಡೆ ಜಾಸ್ತಿ ಮಳೆನೂ ಬರ್ತಿಲ್ಲ, ಈ ಕಡೆ ಮಳೆ ನಿಂತೂ ಇಲ್ಲ. ಈ ಥರ ಮಳೆ ವೆದರ್ ತುಂಬ ಚೆನ್ನಾಗಿರುತ್ತಲ್ಲ. ನಿಮಗೂ ಈ ಥರ ಯಾವ್ದಾದ್ರು ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಕಮೆಂಟ್ ಮಾಡಿ. ಈಗ ನಾವು ದರ್ಶನದ ಕಡೆ ಹೋದ್ವಿ. ದರ್ಶನದ ಗೇಟ್ ಇರುತ್ತಲ್ಲ, ಅಲ್ಲಿ ಎಂಟರ್ ಆದ್ವಿ. ನಾವು ಹೋದಾಗ ತುಂಬ ಜನ ಕಮ್ಮಿ ಇದ್ದರು, ರಶ್ ಏನಿರಲಿಲ್ಲ. 1 hour ಅಷ್ಟರಲ್ಲೆಲ್ಲ ನಮಗೆ ದರ್ಶನ ಆಗೋಯ್ತು. ಇದೆಲ್ಲ ಕ್ಯೂ ಸಿಸ್ಟಮ್ಮು, ಲೈಕ್ ಲೈನಲ್ಲಿ ನಿಂತಾರಲ್ಲ ಸ್ಟ್ಯಾಂಡಿಂಗು. ರಶ್ ತುಂಬ ಇದ್ದಾಗ ಇಲ್ಲೆಲ್ಲ ಜನ ಇರ್ತಾರೆ. ಇಲ್ಲಿಂದ ನಾವು ಡೈರೆಕ್ಟ್ ಹೋಗೋದೆ ಕ್ಯೂ ಕಾಂಪ್ಲೆಕ್ಸ್ ಹೊಸ್ದಾಗಿ ಇದು ಇನಾಗ್ರೇಟ್ ಆಗಿರೋದು. ಇದ್ರ ಹೆಸರು ಬಂದು ಶ್ರೀ ಸಾನಿಧಿ. ಇದೇ ವೇಟಿಂಗ್ ಹಾಲು. ಸ್ಟಾರ್ಟಿಂಗ್ ನಮಗೆ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರೆ. ಸ್ಕ್ಯಾನಿಂಗ್ ಎಲ್ಲ ಮಾಡಾದ್ಮೇಲೆ ಎಂಟ್ರಿ ಆಗುತ್ತೆ. ಕಂಪ್ಲೀಟ್ ದೊಡ್ಡದು, ಇಂಟೀರಿಯರ್ ತುಂಬ ಚೆನ್ನಾಗಿದೆ. ಈ ವೇಟಿಂಗ್ ಹಾಲಲ್ಲಿ ನಮಗೆ ಟೈಮ್ ಜಾಸ್ತಿ ಅನಿಸಲ್ಲ, ಬಿಕಾಸ್ ಒಳಗಡೆ ಇದ್ದಾಗ ತುಂಬ ಫೆಸಿಲಿಟೀಸ್ ಇದೆ. ಅದೇ ಟ್ರೆಡಿಷ್ನಲ್ ಸಿಸ್ಟಮಲ್ಲಿ ಅದೇ ನಾವು ನಡ್ಕೊಂಡು ಹೋಗ್ತಿದ್ವಲ್ಲ ಗಂಟೆ ನಿಂತ್ಕೊಂಡು, ಅದು ಆಲ್ಮೋಸ್ಟ್ ನಾವು 4 to 5 kilometers ವಾಕ್ ಮಾಡಬೇಕಾಯಿತು. ಆ ಕ್ರೌಡಲ್ಲಿ ಎಷ್ಟು ಸಫಕೇಶನ್ ಇರ್ತಿತ್ತು. ಆಮೇಲೆ ವಾಶ್ರೂಮ್ ಫೆಸಿಲಿಟೀಸ್ ಇರ್ತಿರ್ಲಿಲ್ಲ. ನೀವು ನೋಡ್ತಿರೋ ಈ ಕ್ಯೂ ಕಾಂಪ್ಲೆಕ್ಸಲ್ಲಿ ನಿಮಗೆ ಕ್ಯಾಂಟೀನ್ ಫೆಸಿಲಿಟೀಸ್ ಇರುತ್ತೆ, ಕಾಫಿ, ಟೀ, ಸ್ನ್ಯಾಕ್ಸ್ ಎಲ್ಲ ಇರುತ್ತೆ. ಜೊತೆಗೆ ಚೈಲ್ಡ್ ಕೇರ್, ಲೇಡೀಸ್ ವಾಶ್ರೂಮ್, ಜೆಂಟ್ಸ್ ವಾಶ್ರೂಮ್ ಅಷ್ಟೇ ಕ್ಲೀನಾಗಿದೆ. ನೀವು ನೋಡ್ತಿರಂಗೆ ಇದು 3 zones ಆಗಿ ಡಿವೈಡ್ ಆಗಿರುತ್ತೆ ಒಂದು ರೂಮಲ್ಲಿ. ಫಸ್ಟ್ ಝೋನ್, ಸೆಕೆಂಡ್ ಝೋನ್, ಥರ್ಡ್ ಝೋನ್ ಅಂತ. ಸೊ ಒಂದೊಂದು ಝೋನ್ನೇ ಬಿಡೋದು. ನಿಮಗೆ ಟಿವಿಯಲ್ಲಿ ಇಲ್ಲಿ ಡಿಸ್ಪ್ಲೇ ಹಾಕಿರ್ತಾರೆ ಎಷ್ಟೊತ್ತಿಂದ ಎಷ್ಟೊತ್ತಿಗೆ ನಿಮ್ಮದು ಅಂದಾಜು ಟೈಮಿಂಗ್ ಇರುತ್ತೆ ದರ್ಶನ ಮಾಡೋದಕ್ಕೆ ಅಂತ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೀವು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕಂಫರ್ಟಬಲ್ ಆಗಿ ಇರ್ಬೋದು ಇಲ್ಲಿ. ಕ್ಯೂ ಕಾಂಪ್ಲೆಕ್ಸ್ ಇನಾಗ್ರೇಟ್ ಆಗಿದ್ದು 2025 ಜಾನ್ವರಿಯಲ್ಲಿ. ಧರ್ಮಸ್ಥಳದಲ್ಲಿ 4 ದಾನಗಳಿವೆ: ಅನ್ನದಾನ, ವಿದ್ಯಾದಾನ, ಅಭಯದಾನ ಮತ್ತು ಔಷಧದಾನ. ಸೊ ಇಲ್ಲಿ ವೇಟಿಂಗ್ ಹಾಲಿಂದ ಡೈರೆಕ್ಟಾಗಿ ನಾವು ದರ್ಶನದ ಕಡೆ ಹೋಗ್ತೀವಿ, ಲೈಕ್ ಡೈರೆಕ್ಟ್ ಟೆಂಪಲ್ ಕನೆಕ್ಟ್ ಆಗ್ತೀವಿ. ಎಲ್ಲೂ ಪಕ್ಕದ ರೂಮ್ಗೆ ಎಲ್ಲೂ ಶಿಫ್ಟ್ ಆಗಲ್ಲ. ಸೊ ವೇಟಿಂಗ್ ಹಾಲಿಂದ ನಾವು ಡೈರೆಕ್ಟ್ ಕನೆಕ್ಟ್ ಆಗೋದೇ ಇಲ್ಲಿ ಅನ್ನಪೂರ್ಣ ಪ್ರಸಾದ ಹಾಲ್ ಬರುತ್ತಲ್ಲ, ಅದ್ರ ಆಪೋಸಿಟಿಗೆ. ಇದು ನಾರ್ಮಲ್ಲು ಹಳೇ ಸಿಸ್ಟಮ್ ಇತ್ತಲ್ಲ, ಟ್ರೆಡಿಷ್ನಲ್ ಸಿಸ್ಟಮ್, ವಾಕಿಂಗು, ಅಲ್ಲಿ ಕನೆಕ್ಟ್ ಆಗ್ತೀವಿ. ಇಲ್ಲೂ ಫೆಸಿಲಿಟೀಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು. ಲೈಟು, ಫ್ಯಾನು ಎಲ್ಲ ಫೆಸಿಲಿಟೀಸ್ ಇದೆ. ಇದೇ ಅನ್ನಪೂರ್ಣ ಪ್ರಸಾದ ಹಾಲು. ಇಲ್ಲಿ 24 hours ನಮಗೆ ಅನ್ನ ಪ್ರಸಾದ ಇರುತ್ತೆ. ನಮಗೆ ತುಂಬ ಲಕ್ ಏನು ಅಂತ ಅಂದರೆ, ರಶ್ ತುಂಬ ಕಮ್ಮಿ ಇದ್ದಿದ್ದರಿಂದ ನಮಗೆ ದರ್ಶನ ಬೇಗನೆ ಆಯಿತು. ಜಸ್ಟ್ 1 hour ನಮ್ಗೆ ದರ್ಶನ ಮುಗೀತು. ಒಳಗಡೆನೂ ತುಂಬ ಚೆನ್ನಾಗಿ ಫೆಸಿಲಿಟೀಸ್ ಮಾಡಿದ್ದಾರೆ. ಲೈಟು, ಫ್ಯಾನು ಎಲ್ಲ ಇದೆ. ಜೊತೆಗೆ CCTV ಕ್ಯಾಮ್ರಾಸು ಇದೆ. ನಿಮಗೆ ದಾವ ಆದರೆ ಅಲ್ಲೇ ಕುಡಿಯೋಕ್ಕೂ ನೀರು ಇಟ್ಟಿದ್ದಾರೆ. ಹುಡುಗರು ದೇವಸ್ಥಾನದ ಒಳಗಡೆ ಹೋಗೋಕ್ಕೂ ಮುಂಚೆ ನಿಮ್ಮ ಶರ್ಟು, ಬನಿಯನ್ನ ರಿಮೂವ್ ಮಾಡಿ ಹೋಗಬೇಕು.
ಇಲ್ಲಿ ಸೇವಾ ಪ್ರಸಾದ ಪ್ರೈಸ್ ನ ಡಿಸ್ಪ್ಲೇ ಅಲ್ಲಿ ಹಾಕಿದೀನಿ ನೋಡಿ. ಕ್ಯಾಶ್ ನ ಕ್ಯಾರಿ ಮಾಡೋದ್ ಮರಿಬೇಡಿ, ಬಿಕಾಸ್ ಆನ್ಲೈನ್ ಪೇಮೆಂಟ್ ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ನಾವು ದರ್ಶನ ಮುಗಿಸಿ ಆಚೆ ಬಂದ್ವಿ. ಅಂಡ್ ಧರ್ಮಸ್ಥಳ ಹ್ಯಾಸ್ ಗಾಟ್ ಕ್ಲೀನೆಸ್ಟ್ ಟೆಂಪಲ್ ಟೌನ್ ಅವಾರ್ಡ್. ನಾವ್ ಇಲ್ಲಿಂದ ಅನ್ನಪೂರ್ಣ ಪ್ರಸಾದ ಹಾಲ್ಗೆ ಹೋದ್ವಿ. ರಶ್ ತುಂಬಾ ಕಮ್ಮಿ ಇದ್ದಿದ್ರಿಂದ ನಮಗ್ ಪ್ರಸಾದನು ವೇಟ್ ಮಾಡದೆ ಸಿಕ್ತು. ಇಲ್ಲ ಅಂತಂದ್ರೆ ಪ್ರಸಾದ ಸಿಗೋದು ತುಂಬಾ ಡೌಟು. ಮಾಮೂಲಿ ಇಲ್ಲಿ ಟೇಬಲ್ ಮೇಲೆ ಸರ್ವಿಂಗ್ಸ್ ಇರುತ್ತೆ. ಸೊ ಎಲೆ ಹಾಕಾದ್ಮೇಲೆ ಅವರೇ ನೀರು ಕೊಡ್ತಾರೆ. ನೀರೆಲ್ಲ ಆದ್ಮೇಲೆ ಪಾಯಸ ಫಸ್ಟ್ ಸರ್ವ್ ಮಾಡೋದು, ಅದಾದ್ಮೇಲೆ ಪಲ್ಯ ಸರ್ವ್ ಮಾಡ್ತಾರೆ. ಅದ್ರ ಜೊತೆಗೆ ಅನ್ನ ಜೊತೆಗೆ ಸಾಂಬಾರು. ಸೊ ಫಸ್ಟ್ ಟೈಮು ಅನ್ನ ಸಾಂಬಾರು, ಸೆಕೆಂಡ್ ಟೈಮು ಅನ್ನ ರಸಮ್ಮು, ಆಮೇಲೆ ಮೊಸರನ್ನ. ಸೊ ಇಲ್ಲಿ ನೀರು ಅವರೇ ಸರ್ವ್ ಮಾಡ್ತಾರೆ. ನಿಮಗೆ ಬೇಕು ಅಂದರೆ ಕೇಳಿ ಇಸ್ಕೋಬೋದು. ಪ್ರಸಾದ ತಿಂದಾದ್ಮೇಲೆ ನಾವು ಆಚೆ ಬಂದು ಟೆಂಪಲ್ ಮುಂದೆ ಸ್ವಲ್ಪ ಫೋಟೋಸ್ ತೊಗೊಂಡು ಮೆಮೊರೀಸ್ಗೋಸ್ಕರ ಮತ್ತೆ ಹೊರಟ್ವಿ. ಟೆಂಪಲ್ ಬ್ಯಾಕ್ಗ್ರೌಂಡ್ ನೋಡಿ ಏನು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಲ್ವಾ, ವಾವ್. ಈಗ ನಮ್ದು ಧರ್ಮಸ್ಥಳ ದರ್ಶನ ಮಾಡ್ಕೊಂಡು ಅನ್ನಪ್ರಸಾದ ತಿನ್ಕೊಂಡು ಹೊರಟ್ವಿ. ನೆಕ್ಸ್ಟ್ ಟೆಂಪಲ್ ನಾವು ಹೋಗ್ತಿರೋದು ಧರ್ಮಸ್ಥಳ ಪಕ್ಕದಲ್ಲೇ ಇರುವ ಟೆಂಪಲ್. ಇದು ಧರ್ಮಸ್ಥಳದಿಂದ ಜಸ್ಟ್ 16 ಕಿಲೋಮೀಟರ್ ಆಗುತ್ತೆ. ಅದು ಬೇರೆ ಯಾವುದು ಅಲ್ಲ, ಸೌದಡ್ಕ ಶ್ರೀ ಮಹಾಗಣಪತಿ ಟೆಂಪಲ್. ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೆಟ್ ಗಣೇಶ ಇದು. ಬಿಕಾಸ್ ನಾನು ಚಿಕ್ಕವಳಿರ್ಬೇಕಾದ್ರೆ ನನಗೆ ಬೇಜಾರಾಗ್ಲಿ, ಕೋಪ ಬರಲಿ ಅಥವಾ ಏನೇ ಹ್ಯಾಪಿನೆಸ್ ಇರಲಿ, ನಾನು ಫಸ್ಟ್ ಹೋಗ್ತಿದ್ದೆ ಗಣೇಶ ಟೆಂಪಲ್ಗೆ. ಈ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಲತಂಗಡಿ ತಾಲೂಕಿನ ಕೋಕಡಾಯ್ ಗ್ರಾಮದಿಂದ ಸುಮಾರು 2-3 ಕಿಲೋಮೀಟರ್ ದೂರದಲ್ಲಿದೆ. ನಾನು ನಿಜ ಹೇಳ್ತೀನಿ, ನಿಮ್ಗೆ ಜರ್ನಿ ಮಾತ್ರ ಬೋರ್ ಆಗಲ್ಲ, ಬಿಕಾಸ್ ಈ ಬ್ಯೂಟಿಫುಲ್ ನೇಚರ್ ಮಧ್ಯೆನೇ ಹೋಗ್ತಿರ್ತೀರ ನೀವು. ನಾವೀಗ ಎಂಟರ್ ಆದ್ವಿ ಸೌದಡ್ಕ ಶ್ರೀ ಮಹಾಗಣಪತಿ ಟೆಂಪಲ್ಗೆ. ಎಂಟರ್ ಆಗಿದ ತಕ್ಷಣ ನಾನು ಕಾರ್ಗಳು ನೋಡ್ಬಿಟ್ಟು ಅಯ್ಯೋ ತುಂಬ ಜನ ಇರ್ತಾರೆ, ನಮಗೆ ದರ್ಶನ ಆಗೋದು ಲೇಟ್ ಆಗೋಗುತ್ತೇನೋ, ಕ್ಯೂ ಅಲ್ಲಿ ಬೇರೆ ನಿಲ್ಬೇಕು ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ತುಂಬ ಬೇಗ ಇಲ್ಲೂ ದರ್ಶನ ಆಯಿತು. ಇಲ್ಲೇ ಪಕ್ಕದಲ್ಲಿ ನಿಮಗೆ ಟಾಯ್ಸ್ ಆಗಿರ್ಬೋದು ಮಕ್ಕಳಿಗೆ, ಆಮೇಲೆ ತಿನ್ನೋಕ್ಕೆ ಸ್ನ್ಯಾಕ್ಸು, ಊಟ ಎಲ್ಲ ಇಲ್ಲೇ ಸಿಗುತ್ತೆ. ಟೆಂಪಲ್ ಒಳಗಡೆ ಎಂಟರ್ ಆಗ್ತಿದ್ದಂಗೆ ನನಗೆ ಬಸವ ಕಾಣ್ತು ಫಸ್ಟು. ಅದು ನನಗೂ ಬಸವಾಗೂ ಒಂಥರ ಕನೆಕ್ಷನ್. ನಿಜವಾಗ್ಲೂ ಹೇಳಬೇಕು ಅಂದರೆ ನಂಗೆ ಒಂಥರ ಖುಷಿ ಆಯಿತು ಎಂಟರ್ ಆಗ್ತಿದ್ದಂಗೆ. ದೇವಸ್ಥಾನ ಅಂದರೆ ಏನು, ನಾವು ಅಂದ್ಕೊಂಡಿರೋದು ಮಂಟಪ ಇರಬೇಕು, ಚೆನ್ನಾಗಿ ಕೆತ್ತನೆ ಮಾಡಿರೋ ಬಾಗಿಲಿರಬೇಕು, ಕಂಬಗಳಿರಬೇಕು, ಹಿಂಗೆ ಅಂದ್ಕೊಂಡು ಇರ್ತೀವಿ. ಬಟ್ ಈ ದೇವಸ್ಥಾನದಲ್ಲಿ ಗರ್ಭಗುಡಿನೇ ಇಲ್ಲ, ಇದು ಓಪನ್ ಸ್ಪೇಸಲ್ಲಿ ಇದೆ ದೇವಸ್ಥಾನ. ಹೇಳಬೇಕು ಅಂದರೆ ಗಣೇಶನಿಗೆ ಆಕಾಶನೇ ಚಾವಣಿ, ಮರ ಗಿಡಗಳೇ ಕಟ್ಟಡ. ನೋಡ್ಬೋದಲ್ಲ ಎಷ್ಟು ನೆಮ್ಮದಿ ಕೊಡುತ್ತೆ ಹಿಂಗೆ ನೋಡ್ತಾ ಇದ್ರೆ. ಈ ದೇವಸ್ಥಾನಕ್ಕೆ ನೀವು ಯಾವಾಗ್ಲಾರು ಬಂದು ದರ್ಶನ ಮಾಡ್ಬೋದು. ಇಲ್ಲಿ ಸೌದಡ್ಕ ಅಂತ ಯಾಕೆ ಕರೀತಾರೆ ಗೊತ್ತಾ? ಗಣಪತಿಗೆ ಪ್ರತಿದಿನ ನೈವೇದ್ಯಕ್ಕೆ ಅವರೇ ಬೆಳೆಯುವ ಸೌತೆಕಾಯಿನ ಅರ್ಪಿಸಲಾಗುತ್ತದೆ. ನಾವೀಗ ಪೂಜೆ ಸಾಮಾನು ಅಂತ ತಗೋತೀವಿ ನೋಡಿ, ಅಲ್ಲಿ ಅವ್ರು ಕೊಡೋದೇ ಸೌತೆಕಾಯಿ ಗಣೇಶನ್ಗೆ. ಅದಕ್ಕಾಗಿ ಈ ದೇವಸ್ಥಾನ ಸೌದಡ್ಕ ಅಂತ ಫೇಮಸ್ ಆಗಿದೆ. ಭಕ್ತಾದಿಗಳು ಇಲ್ಲಿ ಬಂದು ಅವ್ರವ್ರ ಕೋರಿಕೆ ಇಚ್ಛೆಗಳನ್ನ ದೇವರ ಹತ್ರ ಬೇಡ್ಕೊಂಡು ಇಲ್ಲಿ ಗಂಟೆ ಕಟ್ತಾರೆ. ಆಯ್ತಾ, ಗಂಟೆ ಕಟ್ಟಾದ್ಮೇಲೆ 45 ದಿನಗಳಲ್ಲಿ ಅವ್ರ ಇಚ್ಛೆ ಕೋರಿಕೆ ಎಲ್ಲ ಪೂರ್ಣವಾಗುತ್ತೆ ಅಂತ ಒಂದು ನಂಬಿಕೆ. ನಿಮ್ಗೆ ಯಾವ ಗಂಟೆ ಬೇಕು ಆ ಗಂಟೆ, ಲೈಕ್ ಇಟ್ ಡಿಪೆಂಡ್ಸ್ ಆನ್ ಸೈಜ್, ಚಿಕ್ಕದು ದೊಡ್ಡದು ಎಲ್ಲ ತರ ಇದೆ. ನಾನು ಅಲ್ಲೇ ಇದ್ದ ಹಸುನ ನೋಡ್ಬಿಟ್ಟು ಅಲ್ಲೇ ಸೌತೆಕಾಯಿ ಇತ್ತು, ಸೌತೆಕಾಯಿನ ತಿನ್ನಿಸ್ದೆ. ಬಟ್ ಏನೋ ಒಂದು ಪಾಸಿಟಿವಿಟಿ ಎಮೋಷನು ಹಸುಗಳು ಅಂದರೆ ನನಗೆ. ನಿಜವಾಗ್ಲೂ ನಮ್ಮ ಮನೆ ಹತ್ರನೂ ಫುಲ್ಲು ಹಸುಗಳಿರುತ್ತೆ. ನಾನು ಹಳೆ ವಿಡಿಯೋ ನಂಜನಗೂಡು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ನಮ್ಮ ಮನೆ ಹತ್ರ ಎಷ್ಟು ಹಸುಗಳಿರುತ್ತೆ ಅಂತ. ನಮ್ಮ ವಿಂಡೋಯಿಂದ ನೋಡಿದ್ರೆ ಪೂರಾ ಹಸುಗಳು ಕಾಣುತ್ತೆ. ಈ ಬಸವನು ತುಂಬ ಸ್ಪೆಷಲ್ ಅನಿಸ್ತು, ಬಿಕಾಸ್ ನಾನು ದೇವಸ್ಥಾನ ಎಂಟರ್ ಆಗ್ಬೇಕಾದ್ರೆ ಇಲ್ಲೇ ನಿಂತಿತ್ತು, ಮುಗಿಸ್ಕೊಂಡು ಬಂದ್ರೂ ದರ್ಶನ ಇಲ್ಲೇ ನಿಂತಿದೆ. ನನಗೆ ಮುಟ್ಟಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಭಯ ಎಲ್ಲಿ ಗುದ್ಬಿಡುತ್ತೋ ಅಂತ. ಬಟ್ ಕೊನೆಗೂ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೊರಟಿದ್ದು ನಾನು. ಅದೊಂಥರ ನೆಮ್ಮದಿ ಕೊಡ್ತು ನನ್ನ ಮನಸ್ಸಿಗೆ. ಇದು ನನ್ನ ಔಟ್ಫಿಟ್ ಹೆಂಗೆ ರೆಡಿ ಆಗಿದೆ ಅಂತ. ನಾವು ದರ್ಶನ ಮುಗಿಸ್ಕೊಂಡು ಹೊರಟಿದ್ದು ಮೈಸೂರಿಗೆ. ಸೊ ನಮ್ಮ ಪಯಣ ಸ್ಟಾರ್ಟ್ ಆಯಿತು ಮೈಸೂರಿಗೆ. ಹೋಗೋ ದಾರಿಲಿ ಮಾತ್ರ ಏನು ಬ್ಯೂಟಿಫುಲ್ ನೇಚರ್ ಅಂತೀರಾ. ಆ ಹಿಲ್ಸ್ ನೋಡ್ಬೋದು ನಿಮಗೆ, ಎಷ್ಟು ಗ್ರೀನರಿ ಆಗಿ ಆ ಹಿಲ್ಸ್ ಇದೆ. ಜೊತೆಗೆ ಆ ಫಾಗ್ ಕವರ್ ಆಗಿರೋದ್ರಿಂದ ಐ ಥಿಂಕ್ ಇಟ್ಸ್ ಲೈಕ್ ಅ ಪೇಂಟಿಂಗ್, ಏನೋ ಒಂದು ಪೇಂಟಿಂಗ್ ವಾಲ್ ಪೇಪರ್ ಬ್ಯಾಕ್ಗ್ರೌಂಡ್ ಆಗಿ ಕೊಟ್ಟಿದ್ದಾರೆ ಅಂತ. ಬಟ್ ನಿಜವಾಗ್ಲೂ ನನಗೆ ಫಸ್ಟ್ ಟೈಮ್ ಇದು ನೋಡಿದ್ದೀನಿ. ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಟ್ರಿಪ್ಸ್ಗೆಲ್ಲ ಹೋಗ್ತಿದ್ದೆ, ಬಟ್ ಎಲ್ಲ ನಿದ್ದೆ ಮಾಡ್ತಿದ್ದೆ. ಅದನ್ನೇ ಹೇಳ್ತಿರೋದು, ನಿಮಗೆ ಜರ್ನಿ ಬೋರ್ ಅಂತೂ ಆಗಲ್ಲ. ಈ ಥರ ಸೀನರೀಸಿಂದನೇ ಈ ಫೋಟೋ ತೊಗೋಬೇಕು, ಆ ಫೋಟೋ ತೊಗೋಬೇಕು ಅಂತ ಅನಿಸುತ್ತೆ ನಿಮಗೆ. ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಟ್ರಿಪ್ಸ್ಗೆ ಹೋಗಿ ಎಂಜಾಯ್ ಮಾಡಿ, ಫೋಟೋಸ್ ತೊಗೊಳ್ಳಿ, ಅಪ್ಲೋಡ್ ಮಾಡಿ. ಬಟ್ ಈ ಸ್ಟ್ರೆಸ್ಫುಲ್ ಲೈಫಿಂದ ಒಂದು 2-3 ಡೇಸ್ ಆದರೂ ಆಚೆ ಇರಿ, ತಿಂಗಳಲ್ಲಿ. ಯಾಕಂದರೆ ಗೊತ್ತು ಎಷ್ಟು ಸ್ಟ್ರೆಸ್ ಇರುತ್ತೆ ಲೈಫಲ್ಲಿ ಅಂತ. ಹಾಗೆ ನನಗೂ ಸಪೋರ್ಟ್ ಮಾಡಿ, ಹೀಗೇ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಹೀಗೆ ನನ್ನನ್ನು ಸಪೋರ್ಟ್ ಮಾಡಿ, ಸೋ ದ್ಯಾಟ್ ನಾನು ಇನ್ನೂ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ನಾನು ಎಂಜಾಯ್ ಮಾಡ್ತೀನಿ, ನಿಮ್ಮ ಜೊತೆ ಹೀಗೆ ಮಾತಾಡ್ಕೊಂಡಿರ್ತೀನಿ. ಆ್ಯಂಡ್ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.